ಕಾಶ್ಮೀರ ಅಂತೂ 100% ಕೋಲ್ಡ್ ಇದ್ದೇ ಇರುತ್ತೆ. ಟಾಪು, ನಟಾ ಟಾಪು, ಸನಾ ಟಾಪು, ಈ ಥರ ಟಾಪ್ಸಲ್ಲಿ ನಮಗೆ ಐಸ್ ಇರುತ್ತೆ. ಏನೋ ತವಾ ಚಿಕನ್ ಅಂತ ಆರ್ಡ್ರ್ ಮಾಡಿದ್ರೆ ಒಂದು ತವಾನೇ ತಂದು ಕೊಟ್ಟಿದ್ದಾರೆ. ನಮ್ಮ ರಿಷವ್ ಕೊನೆಗೂ ಜಮ್ಮುಗೆ ಬಂದು ಸಿಗ್ತಾ ಇದ್ದಾನೆ. ಅವ್ನು ಮೀಟ್ ಮಾಡೋಣ ಅಂತೇಳಿ ಹೊರಡ್ತಾ ಇದ್ದೀವಿ. ಕೆಳಗಡೆ ಕಾಯ್ತಿದ್ದಾನಂತೆ. ಹೋಗಿ ಮನೆಗೆ ಹೋಗಿ ಬರೋಣ ಅನ್ನೋ ಪ್ಲ್ಯಾನು. ಇವಾಗ ಬೇಡ ಬರೋ ಕಾರ್ಡ್ ತಗೋ. ಸೊ ಬನ್ನಿ, ನಮ್ಮ ರಿಷವ್ನ ಮೀಟ್ ಮಾಡಿಸ್ತೀನಿ ನಿಮಗೆ. ಹಾಕಿದ್ದೀನಿ ನೋಡಿ, ಕೊನೆಗೂ ನಮ್ಮ ದೋಸ್ತ ರಿಷವ್ ಸಿಕ್ಕಿಬಿಟ್ಟ. ಸೇ ಹಾಯ್ ಮ್ಯಾನ್. ಇವನೇ ಓ ರೇವಂತ್, ಇವ್ನು ನೆವರ್ ಸೇಫ್ ಅವರು ರೇವಂತ್. How are you, man? Still waiting for you. ಸಿ ಮತ್ತೆ ಇವಾಗ ಇವ್ರ ಮನೆಗೆ ಹೋಗೋಣ ಅಂತೇಳಿ ಪ್ಲ್ಯಾನ್. ಇಲ್ಲಿಂದ ಹೊರಟಿದ್ದೀವಿ. ನೋಡಿ, ನಮ್ಮವರೆಲ್ಲ ಊಟ ಮಾಡ್ತಾ ಕೂತಿದ್ದಾರೆ. ಇಲ್ಲಿಂದ ಹೊರಟು ಇವಾಗ ಇವ್ರ ಮನೆಗೆ ಹೊರಡೋಣ ಅಂತಿದ್ದೀವಿ. ಬನ್ನಿ ಮುಂದೆ ನೋಡೋಣ ಏನಿದೆ ಅಂತ. ನಮ್ಮ ಜೊತೆ ವೇಣುನು ಬರ್ತಾ ಇದ್ದಾನೆ. ನಮ್ಮ ರಿಷವ್ ಬಂದ ಅಂತ ಆವಾಗಲೇ ಇಂಟ್ರಡ್ಯೂಸ್ ಮಾಡಿಸ್ನಲ್ಲ. ಇವಾಗ ಅವ್ರ ಮನೆಗೆ ಹೊರಡೋಣ ಅಂತೇಳಿ ಹೊರಟಿದ್ದೀವಿ. ಅದಕ್ಕೂ ಮುಂಚೆ ಹೋಗಿ ಎಲ್ಲಾರ ಒಂದು ಸ್ವಲ್ಪ ಒಳ್ಳೆ ಊಟ ಮಾಡಬೇಕಪ್ಪ. ಏನು ಊಟ ಮಾಡೋದಂತೂ ಗೊತ್ತಾಗ್ತಿಲ್ಲ. ಈಗ ನೋಡೋಣ ಬನ್ನಿ ಮುಂದೆ ಏನು ಸಿಗುತ್ತೆ ಅಂತ. ಇಲ್ಲೂ ಗ್ರೀನ್ ಅಂತೂ ಮಸ್ತಾಗೆ ಗ್ರೀನ್ ಇದೆಯಪ್ಪ. ಕತೆ ಏನಂದರೆ, ಇದು ಯಾವುದೋ ರಾಂಗ್ ಸೀಸನಲ್ಲಿ ಬಂದುಬಿಟ್ಟಿದ್ದೀವಿ. ಕಾಶ್ಮೀರ ಅಂತೂ 100% ಕೋಲ್ಡ್ ಇದ್ದೇ ಇರುತ್ತೆ. ಮೊನ್ನೆ ವಾರ ಎಲ್ಲ ಹೆವಿ ಸ್ನೋಫಾಲು. ಈ ಸರಿ ಸ್ನೋಫಾಲು ನೋಡೋಕೆ ಇರುತ್ತಾ ಇಲ್ವೋ ಅದೇ ಗೊತ್ತಾಗ್ತಾ ಇಲ್ಲ ನನಗೆ. ಸ್ನೋಫಾಲ್ ಇಲ್ಲ ಅಂದರೂ ಪರವಾಗಿಲ್ಲ, ಗ್ಲೇಷಿಯರ್ಸಲ್ಲಿ 100% ಐಸ್ ಕಾಣಿಸುತ್ತೆ. ಆ ಎಕ್ಸ್ಪೆಕ್ಟೇಷನಲ್ಲೇ ಹೋಗ್ತಿರೋದು. ನೋಡಲೇಬೇಕಪ್ಪ. ಇಷ್ಟು ಕಷ್ಟಪಟ್ಟು ಕೈ ಕಾಲೆಲ್ಲ ಸುಟ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ. ನೋಡೋಣ ಬನ್ನಿ. ಬಲಿದಾನ ಸ್ತಂಭ ಅಂತೆ. ಅದೇನು ಬಲಿದಾನ ಸ್ತಂಭ ಗೊತ್ತಿಲ್ಲ ಇದು. ಹೊಡ Hey, what is this Balidan Stamp? Actually, those soldiers are police personnel, no? Mainly police personnel. Who are died in some terrorist attack or something, no? Thing they have engraved their names. Oh, graveyard. Not graveyard, just a symbol of their sacrifice. Like there is that. That name they'll keep. Yes. Like in Delhi there will be no this Balidan Stamp. Oh, okay. Got it. ನೋಡಿ, ಇಲ್ಲಿ ಆರ್ಮಿಲಿ, ಪೊಲೀಸಲ್ಲಿ, ಇಲ್ಲಿ ಟೆರರಿಸ್ಟ್ ಅಟ್ಯಾಕ್ಸಲ್ಲೆಲ್ಲ ವೀರಮರಣ ಹೊಂದವ್ರಿಗೆ ಅವರು ಹೆಸರೆಲ್ಲ ಇಲ್ಲಿ ಕೆತ್ತನೆ ಮಾಡಿ ಗುರುತಿಗಿಡ್ತಾರಂತೆ. ಆ ಜಾಗನೇ ನಾವು ಹಿಂದೆ ನೋಡಿದ್ದ ಬಲಿದಾನ ಸ್ತಂಭನೋ ಸ್ಪಾಟು. ಅದು ಜಮ್ಮು ಕಾಶ್ಮೀರ ಅಂತಲ್ಲ, ಜಮ್ಮುಲೇ ಇರೋದು. ವಾಟ್ ಐ ಹ್ಯಾವ್ ಸೀನ್ ಇಸ್ ಡಿಫ್ರೆಂಟ್. What I have seen is different. What I am seeing today is different. It's burning like a hell, man. Hey. Whatever. If you cover also same. Can't breathe only. ನಾನು ಜಮ್ಮುಗೆ ಫಸ್ಟ್ ಟೈಮ್ ಬಂದಾಗ ಇವನೇ ನನಗೆ ಕರ್ಕೊಂಡು ಇಡೀ ಜಮ್ಮುನ ತೋರಿಸಿದ್ದು. ಜಮ್ಮು ಹೆಂಗಿದೆ, ಕಾಶ್ಮೀರ ಯಾವ ಥರ ಇದೆ, ಯಾವ್ಯಾವ ಜಾಗ ಹೆಂಗಿದೆ ಅಂತೆಲ್ಲ. ಬರೀ ಐಸು ಆ್ಯಕ್ಚುಲಿ ಜಮ್ಮು ಮೈನ್ ಟೌನಲ್ಲಿರಲ್ಲ. ಒಂದು 40 ಕಿಲೋಮೀಟರ್ಸ್ ಹೋದ್ಮೇಲೆ ಟಾಪ್ಸು ಲೈಕ್ ಪಟ್ನಿ ಟಾಪು, ನಟಾ ಟಾಪು, ಸನಾ ಟಾಪು, ಈ ಥರ ಟಾಪ್ಸಲ್ಲಿ ನಮಗೆ ಐಸ್ ಇರುತ್ತೆ. ಆ ಜಾಗಗಳೆಲ್ಲ ಇವನೇ ನನಗೆ ತೋರಿಸಿದ್ದು. ಜಮ್ಮುಲೂ ಬಿಸಿಲೇ ಇದ್ದಿಲ್ಲಪ್ಪ. ಫುಲ್ಲು ಚಳಿ ಇದ್ದು, ಒಂಥರ ಬಿಸಿಲಿತ್ತು. ಆದರೆ ಇಷ್ಟು ಬಿಸಿಲಿದ್ದಿಲ್ಲ. ಐಸು ಇಲ್ಲಿ ಎಲ್ಲ ಕಡೆ ಐಸ್ ಇರಲ್ಲ ಆ್ಯಕ್ಚುಲಿ. ತುಂಬ ರೇರ್ ಕೇಸಸ್ಸು ಇನ್ ಸೀಸನ್ಸಲ್ಲಿ ಇದು ಹೆವಿ ಸ್ನೋಫಾಲ್ ಏನಾರು ಆಗಿಬಿಟ್ರೆ ಮಾತ್ರ ಇಲ್ಲೆಲ್ಲ ಐಸ್ ಬರುತ್ತೆ. ಇಲ್ಲಾಂದರೆ ನಾರ್ಮಲಾಗಿ ಐಸ್ ಇರಲ್ಲ ಇಲ್ಲೆಲ್ಲ. ಸೊ ಆ ಥರ ನೋಡಿದ್ದೆ ಒಂದು ಒಳ್ಳೆ ಕ್ಲೈಮೇಟಲ್ಲಿ. ಈ ಸಾರಿ ನಾನು ಜಮ್ಮು ನೋಡ್ತಿರೋದು, ಯಾಪ ಭಯನೇ ಆಗ್ತಿದೆ ಗುರು. ಹೆಂಗೆ ಬದುಕ್ತಾರೆ ಜನ ಇಲ್ಲಿ ಅಂತ. 40-45 ಡಿಗ್ರಿ ಎಲ್ಲ ಇಟ್ಸ್ ಮಿಷನ್ ಇಂಪಾಸಿಬಲ್. ಬಟ್ ಸ್ಟಿಲ್ ಪೀಪಲ್ ಆರ್ ಲಿವಿಂಗ್. ಹೌದು, ಜಮ್ಮು ಸಿಟಿ ಅಂತೂ ಕ್ಲೀನ್ ಆ್ಯಂಡ್ ನೀಟ್ ಅಂದ್ಕೊಳ್ಳಿ. ದೊಡ್ಡ ರೋಡ್ಸು, ಕಡಿಮೆ ಗಾಡಿಗಳು, ಕಡಿಮೆ ಜನ, ತುಂಬಾ ಕ್ಲೀನ್ ಸಿಟಿ ಇದು. ಅದು ಬರೀ ಮುಸ್ಲಿಮ್ಸ್ ಇರ್ತಾರೆ ಜಮ್ಮುಲಿ ಅಂತ ನೋಡ್ರಿ. ನಮ್ಮ ದೇವಸ್ಥಾನಗಳೆಲ್ಲ ಬೇಜಾನ್ ಇದ್ದಾವೆ. ನಾನು ಸಿಕ್ಕಾಪಟ್ಟೆ ನೋಡಿದ್ದೀನಿ ಇಲ್ಲಿ.
ಇಲ್ಲ, ಹಿಂದೂ ಜನನೂ ತುಂಬ ಜನ ಇದ್ದಾರೆ. ಎಲ್ಲ ಜಮ್ಮು ಕಾಶ್ಮೀರ ಅಂದರೆ ಮುಸ್ಲಿಮರ ದೇಶ ಅನ್ಕೋತಾರೆ. ಬಟ್ ಇಟ್ಸ್ ನಾಟ್. ಇಲ್ಲಿ ಎಲ್ಲ ಥರ ಜನನೂ ಇದ್ದಾರೆ. ಇವಾಗ ಒಂದು ಜಾಗ ಕರ್ಕೊಂಡು ಹೋಗ್ತಿದ್ದೀನಿ, ಬನ್ನಿ. ಪಹಲ್ವಾನ್ ಸೌತ್ ಎಕ್ಸ್. ಲಾಸ್ಟ್ ಟೈಮಲ್ಲಿ ಊಟ ಮಾಡಿದೆ, ಸಖತ್ತಾಗಿತ್ತು. ಇಲ್ಲೆಲ್ಲೋ ಅದಕ್ಕೆ ಮತ್ತೆ ಅವನನ್ನು ಕೇಳಿ ಅದೇ ಜಾಗಕ್ಕೆ ಕರ್ಕೊಂಬರ್ತಾಯಿದ್ದೀನಿ. ನೋಡಿ, ಇದೇ ಹೋಟೆಲ್ ಅದು. ಹಾಂ, ಪಾರ್ಕ್ ಸಮ್ವೇರ್. This one? There, but it's I don't know about the forest. Okay, we'll check. Maybe you're hungry? So much, Daddy. ಲಾಸ್ಟ್ ಟೈಮ್ ಅದರಲ್ಲೆಲ್ಲ ತಿನ್ಕೊಂಡೋದ್ವಿ. ಸರಿ ಇಲ್ಲ ಅಂತಿದ್ದು ಯಾವುದೋ ತೋರಿಸಿದಾನೆ, ಪಪಾಡಿ ಹಟ್ಟಿ. ನೋಡೋಣ ಯಾವ್ದು ಬೆಟರ್ ಆಗಿದೆ, ಒಂದು ಸ್ವಲ್ಪ ತಿನ್ಕೊಂಡು ಹೊರಡೋಣ. ಯಪ್ಪ, ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಊಟಕ್ಕೆ. ಈ ಥರ ಹಾಕಿ ಚಟ್ನಿ ಮತ್ತು ಆನಿಯನ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಟೇಸ್ಟ್ ಅಂತೂ ಸಖತ್ತಾಗಿದೆ. ಏನೋ ಒಂಥರ ಕೊಟ್ಟಿದ್ದಾರೆ, ನೋಡೋಣ. ರಿಪೀಟ್ ಮಾಡು. ಊಟ ಸಿಕ್ಕಿದ್ರೆ ಸಾಕಾಗಿದೆ ಪರಿಸ್ಥಿತಿ ಇವಾಗ. ಏದೇನೋ ಸಪ್ರೇಟ್ ಚಟ್ನಿ ನೋಡಿ. ಏನೋ ತವಾ ಚಿಕನ್ ಅಂತ ಆರ್ಡ್ರ್ ಮಾಡಿದ್ರೆ ಒಂದು ತವಾನೇ ತಂದು ಕೊಟ್ಟಿದ್ದಾರೆ. ಹೌ ಮಚ್ ಫಾರ್ ದಿಸ್? This one full tawa chicken. ಹೌ ಮಚ್, 200 or 300? 300 something. कितना है भैया? पैसा Full tawa chicken. पैसा कितने है? 390. This one fully gave. I would have ordered half, man. I didn't notice that. ನೋಡಿ, 400 ರೂಪಾಯಿ ಅಂತೆ. ಆದರೂ ಪರವಾಗಿಲ್ಲಪ್ಪ, ಬೆಂಗಳೂರಲ್ಲಿ 400 ರೂಪಾಯಿಗೆ ಇದ್ರಲ್ಲಿ 4 ಪೀಸ್ ಕೊಡ್ತಾರೆ. ಇಲ್ಲಿ ನೋಡಿ ಬೇಜಾನ್ ಕೊಟ್ಟಿದ್ದಾರೆ. ತಿಂದಾಕೋಣ ಅಂತ ನಾವು ಕೂತಿದ್ದೀವಿ, ನೋಡಬೇಕು ಹೆಂಗಿರುತ್ತೆ ಅಂತ. ಟೇಸ್ಟ್ ಲಾಸ್ಟ್ ಟೈಮ್ ತಿಂದಿದ್ದೆ, ಚೆನ್ನಾಗಿತ್ತು. ದಿಸ್ ಟೈಮ್ ಆಲ್ಸೋ ಕೊಡೋ ಊಟ ಅಂತೂ ಸಿಕ್ಕಾಪಟ್ಟೆ ತಿಂದಿವ್ರು. ತಿನ್ನೋಕ್ಕೆ ಆಗ್ತಾಯಿಲ್ಲ. 3 ತಿಂದಿದ್ದೀವಿ ನೋಡಿ, ಇನ್ನೂ ಇಷ್ಟಿದೆ. ಹಾಯ್ ಬೈ. ಹಾಯ್. ಊಟ ಅಂತೂ ಮಸ್ತಾಗಿತ್ತು. ತಿನ್ಕೊಂಡು ಅಲ್ಲಿಂದ ಹೊರಡೋಣ ಅಂತಿದ್ದೀವಿ. ನೋಡಿ ಬನ್ನಿ, ಮುಂದೆ ಹೋಗೋಣ. ಅವ್ರ ಮನೆಗೆ ಹೋಗ್ಬಿಡೋಣ. ಮನೆಯಲ್ಲೇ ಮಾಡೋಣ ಅಂತ, ಬೇಡ ಆಚೆ ಟ್ರೈ ಮಾಡೋಣ ಅಂತ. ಲಾಸ್ಟ್ ಟೈಮ್ ಇಲ್ಲಿ ಬಂದಿದ್ದೆ. ಸೊ ಹೋಗೋಣ. Rajouri. There they'll speak Pahadi. If you go this side, there they'll speak Kishtwadi, Badarwahi, then Kashmiri, then Kargil. They have another this thing. Then Ladakhi is different. Total overall they have 20 languages here. Around 40, not 20. I'm just but I guess it will be 7 to 8 not 7 to 8, but 10 at least. How many languages you know then? How many? Languages you know? I know Hindi, Dogri, Pahadi, and Kashmiri. I can understand. I cannot speak. That's it. 4 or 5 you know, but you can manage. Enough with this many languages. ಸರಿ, ಇಲ್ಲಿಂದ ಹೊರಡೋಣ ಇವಾಗ ಅವ್ರ ಮನೆ ಕಡೆಗೆ. ನಾರ್ಮಲಾಗೆ ಜಮ್ಮು ಸ್ನೋ ಬೀಳಲ್ಲ ಮಚ್ಚಾ. ಜಮ್ಮು ಇಲ್ಲಿಂದ ನೀನು ಒಂದು 60-80 ಕಿಲೋಮೀಟರ್ಸ್ ಹೋದರೆ ಟಾಪ್ಸ್ ಬರ್ತವೆ. ಪಟ್ನಿ ಟಾಪು, ಸನಾ ಟಾಪು, ಆ ಥರ ಟಾಪ್ಗೆ ಹೋದರೆ ಮಾತ್ರ ನಿನಗೆ ಮಳೆ ಸ್ನೋ ಬೀಳೋದು. ಇಲ್ಲೆಲ್ಲ ಕೋಲ್ಡ್ ವೆದರ್ ಡೌನ್ ಆಗುತ್ತೆ, ಮಿಸ್ಟ್ ಜನ್ರೇಟ್ ಆಗುತ್ತೆ. ಬೆಂಗಳೂರು ಥರ ಮಿಸ್ಟ್ ಇರುತ್ತೆ, ಅದು ಸಿಕ್ಕಾಪಟ್ಟೆ ಡೌನ್ ಆಗುತ್ತೆ ಟೆಂಪ್ರೇಚರು, ಆದರೆ ಸ್ನೋ ಇರಲ್ಲ. ಒಳ್ಳೆ ಎಲ್ಲೋ ಏರ್ಪೋರ್ಟಪ್ಪ. ಇಯರ್ ಓನ್ಲಿ ಏರ್ಪೋರ್ಟ್ನಾ? ಹಾಂ, okay. This road only, that somewhere how far from here to airport? 10 minutes, 15 minutes. ಹಾಂ, ಈ ಕಡೆನೇ ನೋಡಿ ಏರ್ಪೋರ್ಟ್ಗೆ ಹೋಗೋವಂಥ ರೋಡ್ ಇದು. ಜಮ್ಮು ಯಾವುದಕ್ಕೂ ಕಮ್ಮಿ ಇಲ್ಲಪ್ಪ. ಇಲ್ಲಿ ನೋಡಿ ಫುಲ್ಲು ಗ್ರೀನು, ಮೇಕಿಂಗ್ ಎಲ್ಲ ಮಸ್ತಾಗಿ ಮಾಡಿದ್ದಾರೆ. ಲಾಸ್ಟ್ ಟೈಮ್ ದಿಸ್ ಥಿಂಗ್ಸ್ ವೇರ್ ನಾಟ್ ದೇರ್ ನೋ? ಚೆನ್ನಾಗಿ ಮಾಡಿದ್ದಾರೆ. ಲಾಸ್ಟ್ ಟೈಮ್ ನಾನು ಇಲ್ಲೇ ಬಂದು ಹೋಗಿದ್ದೆ.
ಈ ಟೈಮ್ ಬೇರೆ ಥರ ಕಾಣಿಸ್ತಿದೆ. ಪ್ರತಿ ಸಲ ಒಂದು ಹೊಸದಿದ್ದೇ ಇರುತ್ತಲ್ವ, ಆ ಥರನೇ. Now the sunlight was less, but still we can feel the heat. What now might be 43, 45. ಅಂದರೆ ಅವನು ಹೇಳ್ತಿರೋದು ಬಂದಷ್ಟು ಇಷ್ಟ ಇತ್ತಲ್ವ ಹೀಟು, ಅಷ್ಟು ಹೀಟು ಇನ್ನಿರಲ್ಲ, ಡೌನ್ ಆಗ್ತಾ ಹೋಗುತ್ತೆ ಅಂತ ಇದ್ದಾನೆ. ನಾವು ಊಟಕ್ಕೆ ಬರ್ಬೇಕಾದ್ರೆ ಎಷ್ಟು ಹೀಟಿತ್ತು, ಕಾಲೆಲ್ಲ ಉರಿತಿತ್ತು. ಅಟ್ಲೀಸ್ಟ್ ಇವಾಗ ಬೆಟರ್ ಆಗಿದೆ ಇದೆ, ಆದರೆ ಫಾರ್ ಬೆಟರ್ ಅಲ್ವಾ. ನೆನ್ನೆ ನೆನಪಿದ್ಯಾ ಅಲ್ಲಿ ವಾಘಾ ಬಾರ್ಡ್ರಿಗೆ ಹೋದಾಗ? ಯಪ್ಪ, ಮಾತಿಲ್ಲ ಕತೆ ಇಲ್ಲ ಇನ್ನೇನಿದೆ, ಮಾತಿಲ್ಲ ಕತೆ ಇಲ್ಲ ಇನ್ನೇನಿದೆ. ಊನಲ್ಲೂ ಯಾವುದೋ ಬಾಂಡ್ಲಿಲ್ಲ ಹಾಕೊಂಡು ಸುತ್ತದಂಗಿತ್ತು. ಯಪ್ಪ, ನೋಡಿ ನಮ್ಮ ಧ್ವಜ ಎಲ್ಲೋದ್ರೂ ಒಂಥರ ಖುಷಿ ಪಡಿಸುತ್ತಪ್ಪ ನೋಡೋಕ್ಕೆ. ಮಚ್ಚ ನಿಂತ್ಕೋತೀನಿ. ನೋಡಿ ವ್ಯೂ, ಇದೆಲ್ಲ ನೀರು ತುಂಬ್ಕೊ ಬಂದರೆ ಇದೆಲ್ಲ ಗ್ಲೇಷಿಯರ್ಸಿಂದ ಬರುವಂಥ ವಾಟ್ರ್ ಅಂತೆ. ಇವಾಗ ವಾಟ್ರ್ ಕಮ್ಮಿ ಇದೆ, ಬೇರೆ ಟೈಮಲ್ಲಿ ಮಸ್ತಾಗಿರುತ್ತೆ ನೋಡಿ. ಇದೆ ಏನೋ ಇದೆ, ಏನೋ ಇದೆ, ಮಸ್ತು ಮಸ್ತು. ಜೈ ಹಿಂದ್. ಇದೆಲ್ಲ ಒಂದು ಸ್ವಲ್ಪ ಓಲ್ಡ್ ಜಮ್ಮು ಸಿಟಿ ಏರಿಯಾ, ಇದು ಮಾರ್ಕೆಟ್ ಏರಿಯಾ ಕಡೆಗೆ. ಇಲ್ಲೇ ಎಲ್ಲ ಮೇನ್ ಥಿಂಗ್ಸ್ ಎಲ್ಲ ಸಿಗೋದು. ಆ ರೋಡಲ್ಲೇ ಹೊರಟಿದ್ದೀವಿ ಅವ್ರ ಮನೆಗೆ. ನೋಡಿ, ಪಿ ಸಿ ಆದರೂ ಅಷ್ಟೇ ಗಣೆತ್ಕೊಂಡು ನಿಂತಿರ್ತಾರೆ. ಏನು ಅಂತ ಗೊತ್ತಿಲ್ಲ ಇದು. ಕೊಂಡೇ ಇರ್ತಾರೆ ಇಲ್ಲಿ ಸಿ ಆರ್ ಪಿ ಎಫ್, ಪೊಲೀಸು ಎಲ್ಲರೂ. ಆವಾಗಲೇ ಹೇಳಿದ್ನಲ್ಲ ನನಗೆ ಅಪ್ಪ. ಆದರೆ ಅವರು ಆ ಥರ ಹಿಡ್ಕೊಳ್ಳೋದ್ರಿಂದನೇ ನಾವು ಧೈರ್ಯವಾಗಿ ಓಡಾಡೋಕೆ ಆಗ್ತಿರೋದು. ಇಲ್ಲಾಂದರೆ ಅಷ್ಟೊಂದೆಲ್ಲ ಸೀನ್ ಇರೋಲ್ಲ ಓಡಾಡೋಕ್ಕೆ. ಯಾವುದೋ ಬ್ರಿಡ್ಜ್ ಕ್ರಾಸ್ ಮಾಡಬೇಕು ಗಾಯ್ಸ್. ಈಗ ಯಾವುದೋ ಗ್ಲೇಷಿಯರ್ ವಾಟ್ರ್ ಅಂತ ಇದೆಲ್ಲ. ನೀರು ನೀಟಾಗಿಲ್ಲ, ಆದರೆ ಒಂಥರ ಮಜವಾಗೇ ಇರುತ್ತೆ ಅನಿಸುತ್ತೆ. ಬಿಲೀವ್ ಲೆಟ್ಸ್ ಸಿ. ಎರಡು ಇದೆ ರಿಷವ್ ಅವ್ರ ಮನೆ. ಕೊನೆಗೂ ಮಳೆ ಸ್ಟಾರ್ಟ್ ಆಗ್ತಿದೆಯಪ್ಪ, ಒಂದು ಖುಷಿಯಾದ ವಿಷಯ. ಸ್ವಲ್ಪ ಮಳೆ ಬಿದ್ದುಬಿಟ್ರೆ ಮೋಸ್ಟ್ಲಿ ಸ್ವಲ್ಪ ತಣ್ಣಗಾಗ್ಬೋದು. ಇಷ್ಟು ದೂರ ಬಂದು ಬೈಕ್ ರೈಡ್ ಮಾಡೋಕ್ಕೆ ಭಯ ಆಗ್ತಿದೆ ಇವಾಗ ಕರೆಂಟ್ ಸಿಚುವೇಶನಲ್ಲಿ. ಅಯ್ಯೋ, ಹೆಣ್ಮಗು ಎಷ್ಟು ಜಾಗ ಇದ್ಕೊಂಡ್ಬಂದು ಆರಾಮ್ ನಡೀತಾಳಪ್ಪ ಇವಳು. ಹೇಗೋ ಕಾಶ್ಮೀರಲ್ಲಿ ಮಳೆ ನೋಡಿಬಿಟ್ವಿ. ಜಮ್ಮುಲಿ ಇದು